ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವು ಸಾರಿ ನಮಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತಲ್ವ, ಖಂಡಿತವಾಗ್ಲೂ ಬಾಯಾರಿಕೆ ಆಗೋದು ತುಂಬ ನ್ಯಾಚುರಲ್. ತುಂಬ ಬಿಸಿಲೆಲ್ಲ ಇದ್ದಾಗ ಆದರೆ ತುಂಬ ನೀರು ಕೂಡ ಬೇಕಂತ ಅನಿಸುತ್ತೆ, ಆವಾಗ ನೀರು ಕುಡಿಬಹುದು. ಆದರೆ ಕೆಲವೊಂದು ಸಾರಿ ತುಂಬ ಬಿಸಿಲಿರಲ್ಲ, ಏನೂ ಇರಲ್ಲ, ಆದರೆ ಕೂಡ ನಮಗೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ. ಸೊ ಅದಕ್ಕೆ ನಾವು ಯಾಕೆ ಅಂತ ತಿಳ್ಕೊಬೇಕಾಗತ್ತೆ, ಯಾಕೆ ತುಂಬ ಬಾಯಾರಿಕೆ ಆಗ್ತಿದೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಬಾಯಾರಿಕೆ ಆಗ್ತಾ ಇದೆ, ನಿಮಗೆ ಯಾವ್ಯಾವ ಪ್ರಾಬ್ಲಮ್ಸ್ ಇರುವ ಚಾನ್ಸಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು, ತುಂಬ ಬಾಯಾರಿಕೆ ಆಗ್ತಾ ಇದ್ದರೆ ಕೆಲವೊಂದು ಸರಿ ಏನಾಗುತ್ತೆ, BP ಶುಗರ್ ಎಲ್ಲ ಇದ್ದಾಗ ಕೂಡ ತುಂಬಾ ಬಾಯಾರಿಕೆ ಆಗ್ತಿರುತ್ತೆ. ಯಾಕಂದರೆ ದೇಹದಲ್ಲಿ BP ಶುಗರ್ ಎಲ್ಲ ಇದ್ದಾಗ ದೇಹದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ, ಅದರಿಂದಾಗಿ ಕೂಡ ತುಂಬ ಬಾಯಾರಿಕೆ ಆಗುವಂತಹ ಚಾನ್ಸಸ್ ಇರುತ್ತೆ. ಇವಾಗ ಎರಡನೇ ಪಾಯಿಂಟ್ ಹೇಳ್ತಾ ಇರೋದು, ನಮಗೆ ಡಿಹೈಡ್ರೇಷನ್ ಆದಾಗ ಕೂಡ ತುಂಬಾ ಬಾಯಾರಿಕೆ ಆಗುತ್ತೆ. ಡಿಹೈಡ್ರೇಷನ್ ಆಗೋದಕ್ಕೆ ಬೇರೆ ಬೇರೆ ರೀಸನ್ ಇರಬಹುದು. ಕೆಲವರು ತುಂಬ ಸ್ವೆಟ್ ಆಗ್ತಾರೆ, ಅಂದರೆ ತುಂಬ ಬೆವರ್ತಾರೆ, ಅದರಿಂದ ಕೂಡ ಡಿಹೈಡ್ರೇಷನ್ ಆಗ್ಬೋದು. ಯಾಕಂದರೆ ಅವ್ರು ಕರೆಕ್ಟಾಗಿ ನೀರು ಕುಡಿತಾ ಇಲ್ಲ ಆದರೆ, ಎಷ್ಟು ಬೆವರು ಹೋಗ್ತಿದೆ ಅಷ್ಟು ನೀರು ಕುಡಿತಾ ಇಲ್ಲ ಆದರೆ. ಹಾಗೆ ಇನ್ನೊಂದು ಕೇಸ್ ಅಂತ ಹೇಳಿದರೆ, ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ, ಆವಾಗ ಕೂಡ ಡಿಹೈಡ್ರೇಷನ್ ಆಗುತ್ತಲ್ಲ ಬಾಡಿಯಲ್ಲಿ, ಅದರಿಂದಾಗಿ ಕೂಡ ತುಂಬ ಬಾಯಾರಿಕೆ ಆಗಬಹುದು. ಅದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಾಗ ಕೂಡ ತುಂಬಾ ಬಾಯಾರಿಕೆ ಆಗುತ್ತೆ ನಮಗೆ. ಇವಾಗ ಮೂರನೇ ಪಾಯಿಂಟ್ ಹೇಳ್ತಾ ಇರೋದು, ಕೆಲವರಿಗೆ ಬಾಯಿ ಒಣಗುವಂತಹ ಸಮಸ್ಯೆ ಇರುತ್ತೆ ಅಲ್ವಾ. ಬಾಯಿ ಒಣಗೋದಕ್ಕೆ ಬೇರೆ ಬೇರೆ ರೀಸನ್ ಇರಬಹುದು. ಬಾಯಿಯಲ್ಲಿ ಏನು ಲಾಲಾರಸ ಏನಿರುತ್ತೆ ಅದು ಕಡಿಮೆ ಆದಾಗ, ಅಂದರೆ ಲಾಲಾರಸದ ಉತ್ಪಾದನೆ ಕಡಿಮೆ ಆದಾಗ ಕೂಡ ಆಗುತ್ತೆ, ಬಾಯಿ ಒಣಗುತ್ತೆ. ಹಾಗೆ ಇನ್ನು ಕೆಲವು ಸರಿ ಬಾಯಿಯ ಯಾವುದಾದ್ರೂ ನರಗಳ ಸಮಸ್ಯೆ ಇದ್ದಾಗ ಕೂಡ ಈ ರೀತಿ ಬಾಯಿ ಒಣಗುತ್ತೆ. ಈ ಬಾಯಿ ಒಣಗೋದ್ರಿಂದ ಕೂಡ ಡಿಹೈಡ್ರೇಷನ್ ಆಗುತ್ತೆ, ಅದೇ ರೀತಿಯಲ್ಲಿ ತುಂಬ ಬಾಯಾರಿಕೆ ಕೂಡ ಆಗುತ್ತೆ. ಸೊ ಬಾಯಾರಿಕೆ ತುಂಬ ಆದಾಗ ನಾವು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ಕೆಲವು ಸರಿ ತುಂಬ ಬಾಯಾರಿಕೆ ಆಗ್ತಾ ಇದ್ದರೆ ನಮಗೆ ಈ ಪ್ರಾಬ್ಲಮ್ ಕೂಡ ಇರ್ಬೋದು. ಯಾವುದಂತ ಹೇಳಿದರೆ ರಕ್ತಹೀನತೆ ಅಥವಾ ಅನಿಮಿಯಾ. ರಕ್ತಹೀನತೆ ಅನ್ನೋದು ತುಂಬ ಜನರಲ್ಲಿ ಕಂಡು ಬರುತ್ತೆ. ಯಾಕಂತ ಹೇಳಿದರೆ ಕೆಂಪು ರಕ್ತ ಕಣ ಕರೆಕ್ಟಾಗಿ ಉತ್ಪತ್ತಿ ಆಗ್ತಾ ಇಲ್ಲ ಆದರೆ ದೇಹದಲ್ಲಿ, ಆವಾಗ ಕೂಡ ರಕ್ತಹೀನತೆ ಆಗುತ್ತೆ. ಇದರಿಂದ ತುಂಬ ಸುಸ್ತಾಗುತ್ತೆ, ತುಂಬ ಬೆವರು ಬರೋದು ಎಲ್ಲ ಆಗುತ್ತೆ ಅಲ್ವಾ. ಇದರಿಂದನೂ ಕೂಡ ತುಂಬಾ ಬಾಯಾರಿಕೆ ಆಗುತ್ತೆ. ಸೊ ತುಂಬ ಬಾಯಾರಿಕೆ ಆಗ್ತಾ ಇದ್ದಾಗ ನಾವು ಒಂದು ಸರಿ ಈ ಥರ ಚೆಕ್ ಮಾಡ್ಕೊಳ್ಳೋದು ತುಂಬ ಬೆಸ್ಟ್, ಯಾವ ರೀತಿ ಪ್ರಾಬ್ಲಮ್ಸ್ ಇರಬಹುದು ನಮಗೆ ಅಂತ ಹೇಳಿ. ಇನ್ನು ಲಾಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ಕೆಲವೊಂದು ಸರಿ ನಮಗೆ ಅಜೀರ್ಣ ಆಗಿಬಿಡುತ್ತೆ. ತುಂಬ ಮಸಾಲೆ ಪದಾರ್ಥ ಅಥವಾ ತುಂಬ ಎಣ್ಣೆಯಲ್ಲಿ ಕರೆದ ಪದಾರ್ಥ ಎಲ್ಲ ತಿಂದಾಗ ಏನಾಗುತ್ತೆ, ಅಜೀರ್ಣ ಥರ ಆಗುತ್ತೆ. ಅದು ಅಲ್ಲದೆ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ನೀರು ಬೇಕಾಗುತ್ತೆ. ಆವಾಗ ಕೂಡ ನಮಗೆ ಪದೇ ಪದೇ ಬಾಯಾರಿಕೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ ತುಂಬ ಖಾರ ಎಲ್ಲ ತಿಂದಾಗ ಪದೇ ಪದೇ ತುಂಬಾ ನೀರು ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಅದರಿಂದ ಕೂಡ ನಮಗೆ ತುಂಬ ಬಾಯಾರಿಕೆ ಆಗ್ತಾ ಇರಬಹುದು. ಸೊ ಈ ನಾರ್ಮಲ್ ಬಾಯಾರಿಕೆ ಆಗೋದು ಬೇರೆ, ಈ ಥರ ಬೇರೆ ರೀತಿಯಲ್ಲಿ ಆಗೋದು ಬೇರೆ. ಯಾಕಂದರೆ ತುಂಬ ಬಿಸಿಲೆಲ್ಲ ಇದ್ದಾಗ ಆಗ್ತಾ ಇದ್ದರೆ ಇಟ್ ಇಸ್ ನಾರ್ಮಲ್. ಬಟ್ ಅದನ್ನ ಬಿಟ್ಟು ಬಿಸಿಲೇನೂ ಇಲ್ಲ, ನಾರ್ಮಲ್ ವೆದರ್ ಇದೆ, ಆ ಥರ ಕಂಡೀಷನಲ್ಲಿ ತುಂಬ ಬಾಯಾರಿಕೆ ಆಗ್ತಾ ಇದೆ ನಿಮಗೆ ನಾರ್ಮಲ್ಗಿಂತ ಜಾಸ್ತಿ ಅಂತಾದರೆ, ಇದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ManeMaddhu ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.